ನೀವು ಆ್ಯಪಲ್ ಫೋನ್ನ ಬಳಸ್ತಾ ಇದ್ದರೆ ಹುಷಾರಾಗಿರಿ. ಅಥವಾ ನಿಮ್ಗೆ ಗೊತ್ತಿರೋ ಯಾರೇ ಒಬ್ಬ ವ್ಯಕ್ತಿ ಆ್ಯಪಲ್ ಫೋನ್ನ ಬಳಕೆ ಮಾಡ್ತಿದ್ರೆ ಈ ವಿಷಯ ಅವ್ರಿಗೆ ಮರಿದರ ಹೇಳಿ. ಯಾಕೆಂದರೆ ಈ ಫೋನಲ್ಲಿರೋ ಕೆಲವು ಅಪ್ಲಿಕೇಶನ್ಸಿಂದ ಅವ್ರಿಗೆ ತುಂಬ ಲಾಸ್ ಆಗ್ತಾ ಇರುತ್ತೆ. ಯಾವುದೇ ರೀತಿ ಆನ್ಲೈನ್ ಶಾಪಿಂಗ್ ಮತ್ತು ಆನ್ಲೈನ್ ರೈಡ್ ಶೇರಿಂಗ್ ಅಪ್ಲಿಕೇಶನ್ಸಿಂದ ಅವರು ಮೋಸ ಹೋಗ್ತಾ ಇರ್ತಾರೆ. ನಮಗೆ ಸಹಾಯ ಮಾಡಬೇಕಾಗಿರೋ ಈ ಆ್ಯಪ್ಗಳು ಹೇಗೆ ನಮ್ಮ ತಲೆಗೆ ನಾಮ ಹಾಕಿ ನಮ್ಮ ಕೈಗೆ ಚುಮ್ ಕೊಡೋ ಕೆಲಸ ಮಾಡ್ತವೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಝೆಪ್ಟೋನಲ್ಲಿ ಅರ್ಧ kg ಕ್ಯಾಪ್ಸಿಕಮ್ ಆ್ಯಪಲ್ ಮೊಬೈಲ್ನಲ್ಲಿ ನೋಡಿದ್ರೆ $107. ಅದೇ ಆ್ಯಂಡ್ರಾಯ್ಡ್ ಮೊಬೈಲಿಂದ ನೋಡಿದ್ರೆ ಅದು ಬರೀ $21 ತೋರಿಸುತ್ತೆ. ಇದೇ ಥರ ಅರ್ಧ kg ಆ್ಯಪಲ್ಗೆ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ $100, ಆದರೆ ಐಫೋನಲ್ಲಿ ಇದ್ರ ಬೆಲೆ $123 ತೋರಿಸುತ್ತೆ. ಈ ವಿಷಯದಲ್ಲಿ ಅವರು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿಲ್ಲ ಕಣ್ರಿ, ಅದರಲ್ಲೂ ಬೇರೆ ಬೇರೆ ರೇಟ್ ತೋರಿಸ್ತಿದೆ. ಇವರು ಇನ್ನೊಂದು ಥರ ಹೊಸ ಟ್ರಿಕ್ನ ಉಪಯೋಗಿಸ್ತಾರೆ. ಅದೇನಪ್ಪ ಅಂದರೆ MRP ಮಾತ್ರ 2 ಮೊಬೈಲಲ್ಲೂ ಒಂದೇ ಥರ ತೋರಿಸುತ್ತೆ, ಆದರೆ ಆರ್ಡರ್ ಮಾಡಾದ್ಮೇಲೆ ಮಾತ್ರ ಡೆಲಿವರಿ ಚಾರ್ಜಸ್ ಆ್ಯಪಲ್ ಬಳಕೆದಾರರಿಗೆ ಜಾಸ್ತಿ ತೋರಿಸುತ್ತೆ. ಉದಾಹರಣೆಗೆ ಆ್ಯಂಡ್ರಾಯ್ಡ್ನಲ್ಲಿ $427 ತೋರಿಸಿದ್ರೆ ಐಫೋನಲ್ಲಿ ಇದು $461 ತೋರಿಸುತ್ತೆ. ಯಾಕೆ ಇಷ್ಟು ಕಾಸ್ಟ್ಲಿ ತೋರಿಸ್ತಿದೆ ಅಂತ ಡೀಪಾಗಿ ನೋಡಿದಾಗ ಇದರ ಹ್ಯಾಂಡ್ಲಿಂಗ್ ಕಾಸ್ಟ್ ಬಂದು ಆ್ಯಂಡ್ರಾಯ್ಡ್ ಮೊಬೈಲ್ ಉಪಯೋಗಿಸೋರಿಗೆ ಬರೀ $1, ಅದೇ ಐಫೋನ್ ಉಪಯೋಗಿಸೋರಿಗೆ $30 ತೋರಿಸ್ತಿದೆ. ಇದೇ ವಿಷಯ ಕುರಿತು ಇನ್ಸ್ಟಾಗ್ರಾಮ್ನಲ್ಲಿ ಝೆಪ್ಟೋ ಮೇಲೆ ಜನರು ಹೆವಿಯಾಗಿ ಟ್ರೋಲ್ ಮಾಡ್ತಿದ್ದಾರೆ. ಐಫೋನ್ ಬಳಸೋರಿಗೆ ಯಾಕೆ ಇಷ್ಟು ಅನ್ಯಾಯ ಮಾಡ್ತಿದ್ದಾರೆ? ಇದಕ್ಕೆಲ್ಲ ಕಾರಣ ಆಗಿರೋದು ಝೆಪ್ಟೋ ಮತ್ತು ಬೇರೆ ಅಪ್ಲಿಕೇಶನ್ಸ್ ಎಲ್ಲ ಐಫೋನ್ ಬಳಸೋರು ಸ್ವಲ್ಪ ಹೆಚ್ಚಾಗಿ ರೇಟ್ ತೋರಿಸಿದ್ರು ತೊಗೊಳಕ್ಕೆ ರೆಡಿ ಇರ್ತಾರೆ. ಇದೇ ವಿಷಯ ಉಪಯೋಗಿಸ್ಕೊಂಡು ಅವ್ರ ಹತ್ರ ಜಾಸ್ತಿ ಹಣ ಕಿತ್ಕೋಬೋದಂತ ಬೇರೆ ಬೇರೆ ರೇಟ್ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಿದೆ. ಇದನ್ನು ಬಿಡಿ, ಈಗ ಆನ್ಲೈನ್ ರೈಡ್ ಶೇರಿಂಗ್ ಆ್ಯಪ್ಸ್ಗೆ ಬರೋಣ. ಊಬರ್ ಐಫೋನ್ ಉಪಯೋಗಿಸೋರಿಗೆ ಜಾಸ್ತಿ ಚಾರ್ಜ್ ಮಾಡುತ್ತೆ ಆ್ಯಸ್ ಕಂಪೇರ್ ಟು ಆ್ಯಂಡ್ರಾಯ್ಡ್ ಫೋನ್. ಇದ್ರ ಜೊತೆಗೆ ನಮ್ಮ ಫೋನ್ ಎಷ್ಟು % ಚಾರ್ಜ್ ಇದೆ ಅನ್ನೋದು ನೋಡಿ ರೇಟ್ನ ಫಿಕ್ಸ್ ಮಾಡುತ್ತೆ. ಉದಾಹರಣೆಗೆ ರಾತ್ರಿ ಟೈಮಲ್ಲಿ ನಮ್ಮ ಫೋನ್ ಚಾರ್ಜ್ ಫುಲ್ ಕಡಿಮೆ ಆಗಿದಾಗ ನಾವು ಯಾವುದೇ ಒಂದು ಕ್ಯಾಬ್ ಬುಕ್ ಮಾಡೋದಕ್ಕೆ ನೋಡಿದ್ರೆ ಅಲ್ಲಿ ಪ್ರೈಸ್ಗಳು ನಾರ್ಮಲ್ಗಿಂತ ಜಾಸ್ತಿ ಆಗಿರುತ್ತೆ. ಬೆಲ್ಜಿಯಂ ನ್ಯೂಸ್ ಪೇಪರ್ ಪ್ರಕಾರ ಬ್ರುಸೆಲ್ಸ್ನಲ್ಲಿ ಕಂಡಕ್ಟ್ ಮಾಡಿರೋ ಒಂದು ಸ್ಟಡಿನಲ್ಲಿ ಸೇಮ್ ಪಿಕಪ್ ಸೇಮ್ ಡ್ರಾಪ್ ಲೊಕೇಶನ್ಗಳಲ್ಲಿ ಒಂದೇ ಟೈಮ್ನಲ್ಲಿ ಬುಕ್ ಮಾಡಿದಾಗ 12% ಬ್ಯಾಟ್ರಿ ಇರೋ ಫೋನಲ್ಲಿ ಬುಕ್ ಮಾಡಿದಾಗ ಪ್ರೈಸ್ಗಳು 84% ಬ್ಯಾಟ್ರಿ ಇರೋ ಫೋನ್ಗಿಂತ 6% ಜಾಸ್ತಿ ತೋರಿಸ್ತಿದೆ. ಇನ್ನು ಬಹಳ ವರ್ಷಗಳಿಂದ ಕೆಲವೊಂದು ಕಂಪ್ನೀಸು ಹೀಗೆ ಮಾಡ್ತಾ ಬಂದಿದೆ. ತನ್ನ ಪ್ರಾಡಕ್ಟ್ಸ್ ಪ್ರೈಸ್ನ ಅಷ್ಟೇ ಏಕಿರ್ತಾರೆ, ಆದರೆ ಒಳಗಿನ ಕ್ವಾಂಟಿಟಿ ಮಾತ್ರ ಕಡಿಮೆ ಮಾಡ್ತಾ ಬರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಲೇಸ್. ನಿಮಗೆ ಗೊತ್ತಿದೆ ಈಗೀಗ ಇದರಲ್ಲಿ ಎಷ್ಟು ಚಿಪ್ಸ್ ಇರುತ್ತೆ ಮತ್ತು ಎಷ್ಟು ಗಾಳಿ ತುಂಬಿರ್ತಾರಂತ. $10 ಪಾರ್ಲೇಜಿಯಲ್ಲಿ ಈಗ 110 ಗ್ರಾಮ್ ಬಿಸ್ಕೆಟ್ಸ್ ಬರುತ್ತೆ, ಆದರೆ ಮುಂಚೆ 140 ಗ್ರಾಮ್ ಇರ್ತಿತ್ತು. ಮ್ಯಾಗಿ ಪ್ಯಾಕೆಟ್ನ ಸೈಜು 80 ಗ್ರಾಮಿಂದ 55 ಗ್ರಾಮಿಗೆ ಬಂದ್ಬಿಟ್ಟಿದೆ. ಮೊದಲು ಹಾಜಮೋಲಾದಲ್ಲಿ 6 ಟ್ಯಾಬ್ಲೆಟ್ಸ್ ಬರ್ತಿದ್ವು, ಆದರೆ ಈಗ ಬರೀ 4 ಇರ್ತವೆ. ಇದನ್ನೆಲ್ಲ ನಿಲ್ಲಿಸ್ಬೇಕಂದ್ರೆ ನಮ್ಮ ಸರ್ಕಾರ ಇನ್ನೂ ಸ್ಟ್ರಿಕ್ಟ್ ರೂಲ್ಸ್ನ ತರಬೇಕು ಮತ್ತು ನಮ್ಮ ಜನಗಳಿಗೆ ಈ ಥರ ಆಗೋದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕೊಡ್ತಾ ಹೋಗಬೇಕು. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.